ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಶ್ರೀ ಉಡಸಲಮ್ಮ ಜಾತ್ರೆಯ ಈ ಗಜಪಡೆ ಹಾಗೂ ಸೈನಿಕರ ಈ ಭವ್ಯ ಮಂಟಪವನ್ನು ನೋಡಲು ಎಲ್ಲರೂ ಈ ಉಡಸಲಮ್ಮ ಜಾತ್ರೆಯ ಈ ದಾರಿ ಹೋಗುವ ದೇವಿಯ ಗರ್ಭಗುಡಿಯ ಮುಂದೆ ಇದೆ. ಸಾರಥಿ ಗ್ರಾಮದ ಉಡಚಲಮ್ಮ ದೇವಸ್ಥಾನ ಹತ್ರ ಇದ್ದೀವಿ. ಬನ್ನಿ ವೀಕ್ಷಿಸೋಣ. ಬಸಮ್ಮ ಐದು ವರ್ಷಕ್ಕೊಮ್ಮೆ ನಾವು ನೆರೂರದು ಬೆಳಕೇರಿ. ಪ್ರಕಾಶ್ ಅಂತ ಹರಿಹರದಿಂದ ಬಂದಿರೋದು. 5 ವರ್ಷಕ್ಕೊಮ್ಮೆ ಆಗೋದಿದೆ ಹಬ್ಬ. ಉಡಸಲಮ್ಮನ ಜಾತ್ರೆಗೆ ಬರ್ತೀವಿ, ಚೆನ್ನಾಗಾಗುತ್ತೆ. 5 ವರ್ಷಕ್ಕೊಮ್ಮೆ ಆಗೋದಿದು ಜಾತ್ರೆ. ದೇವಿದು ಪವಾಡ ನೋಡಿದೆ. ಪ್ರತಿ 5 ವರ್ಷಕ್ಕೊಮ್ಮೆ ಆಗೋದು. ಅಮೃತ ದಾವಣಗೆರೆಯಿಂದ ಬಂದಿ. ನಮ್ಮ ಅಜ್ಜಿ ಊರಿಗೆ ಹಬ್ಬ ಮಾಡಕ್ ಬಂದಿ. ಊರಮ್ಮನ ಹಬ್ಬ ಮಾಡಕ್ 5 ವರ್ಷಕ್ಕೊಮ್ಮೆ ಬಂದಿ. ತುಂಬಾ ಜೋರಾಗಿ ಆಗೈತೆ, ಚೆನ್ನಾಗಿದೆ, ಎಂಜಾಯ್ ಮಾಡ್ತೀವಿ. ತುಂಬಾ ಚೆನ್ನಾಗಿತ್ತು. ಯೋಗಿತಾ ಸೇ ಹರಿಹರ ಅಜ್ಜಿ ಮನೆಗೆ ಹಬ್ಬ ಮಾಡಕ್ಕೆ. ದೇವಿ ಹಬ್ಬ ತಾನ್ವಿಕ ಹಬ್ಬ ಮಾಡ ದೇವಿ ಹಬ್ಬ ಎಂಜಾಯ್ ಮಾಡ್ತೀವಿ. ಕುರಿ ಕೊಯ್ದ್ರು. My name is Vaibhav. Festival. Which festival? Udasalama Devi Jatre. Enjoy. Kundur. ನನ್ನ ಹೆಸರು ಗೋಳಿ ಬಸಪ್ಪ ಹಳಗರ್, ಸಾರಥಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಅದೇ ರೀತಿಯಾಗಿ ಹರಿಹರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷರು. ಈ ದಿವಸ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ನಮ್ಮೂರಲ್ಲಿ ಡಿಸೆಂಬರ್ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಅದ್ದೂರಿ ಜಾತ್ರೆಯ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಈ ನಾಟಕ ಅನ್ನೋದು ಉಳಿದಿರೋದಾದ್ರೆ ಸುತ್ತಮುತ್ತ ನೋಡ್ತಾ ಇರ್ತೇವೆ ನಾವು. ಕೆಲವು ಕಡೆಗೆ ಕಲೆಗೆ ದೂರ ಆಗ್ಬಿಟ್ಟಿದ್ದಾರೆ ಜನಗಳು, ಕಲೆಗೆ ದೂರ ಆಗಿಬಿಟ್ಟಿದ್ದಾರೆ. ಆದ್ರೆ ಕಲೆ ಉಳ್ಕೊಂಡಿದೆ ನಮ್ಮೂರಲ್ಲಿ. ಯಾಕಪ್ಪ ಕಲೆ ಉಳ್ಕೊಂಡಿದೆ ಅಂದ್ರೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ, ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಒಂದು ನಾಟಕ ಆಗ್ತದೆ ನಮ್ಮೂರಲ್ಲಿ. ಯಾವ್ದೇ ಒಂದು ಯುವಕರಾದ್ರೂ ನಾಟಕ ಆಡ್ತಾರೆ. ನಾಟಕ ಆಡೋ ಕಾರಣನೇ ನಮ್ಮೂರು ಜನಗಳು. ಯಾಕಂದ್ರೆ ತನು ಮನೋ ಧನದಿಂದ ಅವ್ರು ಸಹಾಯ ಮಾಡಿರ್ತಕ್ಕಂಥ ಈ ಆಂಜನೇಯ ಸ್ವಾಮಿ ಎದುರುಗಳಿಗೆ ನಮ್ಮ ಸಾರಥಿ ಗ್ರಾಮಸ್ಥರು ಮಕ್ಕಳು ಈ ಒಂದು ನಾಟಕ ಪ್ರದರ್ಶನ ಮಾಡ್ತಾರೆ. ಅವರಿಗೆ ನಮ್ಮ ಸಾರಥಿ ಗ್ರಾಮಸ್ಥರಿಗೂ ಮತ್ತು ಸುತ್ತಮುತ್ತ ನಮಗೆ ಸಹಾಯ ಮಾಡಿದಂತವರಿಗೂ ತುಂಬಾ ಕೋಟಿ ಧನ್ಯವಾದಗಳು. ಆಮೇಲೆ ಅದೇ ರೀತಿಯಾಗಿ ಈ ಹೋಬಳಿ ಹಬ್ಬದ ಜೊತೆಗೆ ಶ್ರೀ ಉಡಸಲಮ್ಮ ದೇವಿ ಜಾತ್ರೆಯನ್ನು ಈ ವರ್ಷ ಹಮ್ಮಿಕೊಂಡು 5 ವರ್ಷಕ್ಕೊಂದ್ಸತಿ ಮಾಡಿದೇವಿ. ಫಸ್ಟಿಗೆ 5 ವರ್ಷಕ್ಕೆ ಮಾಡ್ತಿದ್ರು, ಒಂದ್ಸತಿ ಹೆಚ್ಚು ಕಮ್ಮಿ ಆಗಿ 9 ವರ್ಷ ಹೀಗೆಲ್ಲ ಮಾಡಿದ್ರು. ನನಗೆ ಗೊತ್ತಿದ್ದಂಗೆ ನಾವೀಗ ನಮ್ಮ ವಯಸ್ಸಿಗೆ ಬಂದಿದ್ದ ನಾವು ಒಂದು 5ನೇ ಹಬ್ಬನ ಜೊತೆಗೆ ಎಲ್ಲರ ಜೊತೆಗೂ ಮಾಡ್ತಾ ಇದ್ದೇವೆ. ಹನುಮಪ್ಪನ ಪವಾಡ ಅನುಭವಿಸೋಕೆ ಗೊತ್ತು. ಯಾಕಂದ್ರೆ ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಬಹಳ ಅದಾವೆ. ಆದ್ರೆ ಹನುಮಪ್ಪನ ಆಶೀರ್ವಾದದಿಂದ ನಾವು ಈ ಒಂದು ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ಮಾತಾಡ್ತೇವೆ ಅಂತಂದ್ರೆ ಅವ್ರು ಕೊಟ್ಟು ವರ. ಉಡಸಲಮ್ಮ ದೇವಿ ಜಾತ್ರೆ ತುಂಬಾ ಪವರ್ಫುಲ್. ಯಾಕಂದ್ರೆ
5 ವರ್ಷಕ್ಕೊಂದ್ಸತಿ ಮಾಡ್ಬೇಕು ಅಂತ ಹೇಳಿ ಯತ್ನ ಮಾಡ್ತಾ ಇದ್ವಿ.